ರಾತ್ರಿ ಮನೆ ಬಿಟ್ಟು ಹೊರಗೆ ಬರ್ಲಾರ್ದಂಗೆ ಮಾಡ್ಬೇಕಂದ್ರೆ ಒಂದು ಲಿಂಬೆ ಹಣ್ಣು ಸಾಕು ನಿಮಗೆ. ಒಂದು ಲಿಂಬೆ ಹಣ್ಣು ಹೊರಗೆ ಬಿಟ್ರೆ ಸಾಕು. ಅಪ್ಪಿ ತಪ್ಪಿ ಕಾಲಿಡಂಗಿಲ್ಲ ಹೊರಗೆ. ಲಿಂಬೆ ಹಣ್ಣದು ಹೆಂಗ ಬಿದ್ದಿರೋಲ್ಲಕ್ಕ ತೆಳಗದ. ಅಪ್ಪ ನಮ್ಮ ಮನೆ ಮುಂದೆ ಲಿಂಬೆ ಹಣ್ಣು ಬಿದ್ದೈತ್ರಿ ಅಂತ ಲಿಂಬೆ ಹಣ್ಣು ಇಟ್ಟಾಕೊಂಡು ಆಟ ಆಡಕತ್ತೈತೆ ಅಂದ್ರೆ ಲೆಕ್ಕ ಹಾಕ್ರಿ ನೀವು. ಮತ್ತೆ ಅದನ್ನ ತಗೊಂಡು ಮಾಟ ಮಂತ್ರ ಮಾಡೋರು, ಅದನ್ನ ತಗೊಂಡು ಅವ್ರ 8 ದಿವಸ ಬದುಕವ್ರು ಅದಾರ. ಮಾಟ ಮಂತ್ರ ಮಾಡೋರು ಮತ್ತೊಬ್ಬರನ್ನ ಲಿಂಬೆ ಹಣ್ಣು ಇಟ್ಟು ಮಾಟ ಮಾಡಿ ಮಂತ್ರ ಮಾಡಿ ಅವ್ರಿಗೆ ನಾವು ತೊಂದರೆ ಕೊಡ್ತೀನಿ ಅಂತಂದ್ರೆ ತಲೆಯಾಗಿಟ್ಕೊಳ್ರಿ. ಒಬ್ಬ ಸಹಜವಾಗಿ ಬದುಕುವಂತ ವ್ಯಕ್ತಿಗೆ ನಾನು ತೊಂದರೆ ಕೊಡ್ಬೇಕಂತ ತಿಳ್ಕೊಂಡು ಲಿಂಬೆ ಹಣ್ಣಿಟ್ಟು ಮಾಟ ಮಂತ್ರ ಮಾಡೋರಿಗೆ ಮೊದಲು ಅವ್ರಿಗೆ ಕೆಟ್ಟದ್ದಾಕೈತೆ ಹೊರತಾಗಿ ಅದನ್ನ ಮಾಡಿಸ್ಕೊಂಡವ್ರಿಗೆ ಕೆಟ್ಟದ್ದಾಗೋದಿಲ್ಲ. ತಲೆಯಾಗಿಟ್ಕೋಬೇಕು ನಾವು. ಇನ್ನೂ ಕೆಲವು ಮಂದಿ ಮೊನ್ನೆ ಒಬ್ಬರು ಫೋನ್ ಹಚ್ಚಾರ ನಂಗೆ, ಅಜ್ಜಾರ ನನ್ನ ಗಾಡಿ ಚಾವಿ ಕಳ್ದೈತ್ರಿ ಪಂಚಾಂಗದಾಗ ನೋಡಿ ಹೇಳ್ರಿ ಅಂತ ಹಚ್ಚಾರ. ಅವ್ನ ಗಾಡಿ ಚಾವಿ ಅಲ್ಲಿ ಕಳ್ದೈತಿ, ನಾ ಪಂಚಾಂಗದಾಗ ನೋಡ್ಬೇಕಂತ ಅವಂಗ. ನಾ ಅಂದೆ ಅಲ್ಲೋ ನಿನ್ನ ಗಾಡಿ ಚಾವಿ ಅಲ್ಲೇ ಕಳೆದ್ರೆ ಹುಡುಕಲ್ಲ. ಇಲ್ರಿ ಅದನ್ನ ಪಂಚಾಂಗದಾಗ ನೋಡ್ರಿ ಅಂದವ. ಇನ್ನೂ ಕೆಲವು ಮಂದಿ ಬಾರಿ ಮಜಾ ಇರ್ತಾರ. ಅವ್ರು ಇಷ್ಟು ಮಜಾ ಇರ್ತಾರ ನೋಡ್ರಿ. ಭಾಳ ದಿವ್ಸಕ್ಕೆ ಕೆಲವು ಮೂಢನಂಬಿಕೆ ಅದಾವ. ಎಲ್ಲವೂ ಮೂಢನಂಬಿಕೆ ಅಂತಲ್ಲ, ಕೆಲವು ಮೂಲ ನಂಬಿಕೆಗಳದಾವ, ಕೆಲವು ಮೂಢನಂಬಿಕೆಗಳದಾವ. ಮೂಲ ನಂಬಿಕೆಗಳನ್ನ ಇಟ್ಕೊಂಡು ಬದುಕ್ರಿ, ಮೂಢನಂಬಿಕೆಗಳನ್ನ ಇಟ್ಕೊಂಡು ಬದುಕಾಕ್ ಹೋಗ್ಬೇಡ್ರಿ. ಈಗ ನೋಡ್ರಿ, ಮನಿ ಒಳಗ ಒಂದು ಭಾಳ ದಿವ್ಸಕ್ಕೆ ಮನಿ ಕದ ತೆಗೆದಿರ್ತಾನ, ಒಟ್ಟ ಮನಿ ಒಳಗೆ ಹೋಗಿರಂಗಿಲ್ಲ. ಮನಿ ಒಳಗೆ ಹೋಗ್ಲಾರ್ದಂತ ಟೈಮ್ದೊಳಗೆ ಅಲ್ಲಿ ಭಾಳ ದಿವ್ಸಕ್ಕೆ ಕದ ತೆಗೆದ್ಬಿಡ್ಲೆ ಒಂದು ಹಲ್ಲಿ ಮೈ ಮೇಲೆ ಬೀಳ್ತೈತಿ. ಪಟ್ನ ಫೋನ್ ಹಚ್ತಾನ, ನೋಡ್ರಿ ಅಜ್ಜಾರ ಹಲ್ಲಿ ಮೈ ಮೇಲೆ ಬಿದ್ದೈತಿ, ಏನ್ ಮಾಡ್ಬೇಕು? ನಾ ಅಂದೆ ಹಲ್ಲಿ ನಿನ್ ಮೇಲೆ ಬಿದ್ದೈತೋ, ನೀ ಹಲ್ಲಿ ಮೇಲೆ ಬಿದ್ದಿ ಅಂತ ಕೇಳಿದ್ ನಾನು. ಇಲ್ರಿ ನನ್ನ ಮೇಲೆ ಬಿದ್ದೈತಿ ಅಂದವ. ನಿನ್ ಮೇಲೆ ಬಿದ್ರೆ ಏನಾಗೋದಿಲ್ಲ, ಮತ್ತೆ ನೀ ಹಲ್ಲಿ ಮೇಲೆ ಬಿದ್ದಿದ್ರೆ ಹಲ್ಲಿ ಪುಣ್ಯತಿಥಿ ಆಗಿ ಹೋಗಿ ತಟ್ಟ. ಭಾಳ ದಿವ್ಸಕ್ಕೆ ನೋಡ್ರಿ ನಿಮ್ಗೆ ಗೊತ್ತಿರ್ಲಿ, ಮನ್ಯಾಗ ಎಷ್ಟೆಷ್ಟು ಸಣ್ಣ ಸಣ್ಣ ವಿಚಾರಕ್ಕೆ ನಡೀತಾವಂದ್ರೆ, ನೀ ಏನಾದ್ರೂ ಮನಿ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ನಿಮ್ ಸಣ್ಣ ಸಣ್ಣ ಹುಡುಗರು ಇರ್ತಾವಲ್ಲ, ಸಣ್ಣ ಸಣ್ಣ ಹುಡುಗರು ಏನ್ ಮಾಡ್ತಾವು? ಅವು ಏನ್ ಮಾಡ್ತಾವು? ಅಪ್ಪಾಜಿ ಎಲ್ಲಿ ಹೊಂಟಿ ಕೇಳ್ತಾವ ಇಲ್ಲಿ ಮನ್ಯಾಗ. ಕೇಳಿದ್ ಬಿಡ್ಲಿ ನೀವೇನಂತೀರಿ? ನಿಮ್ಮ ಮನ್ಯಾಗ ಮಕ್ಕಳು ಹಿಂಗೆ ಕೇಳಿದ್ರೆ ಏನಂತೀರ? ಇವ ನಾನು ಎಲ್ಲರ ಹೊಂಟಾಗ ಅಡ್ಡ ಬಾಯಿ ಹಾಕ್ಬೇಡ ಅಂತ ಹೇಳಿಲ್ಲ ನಿನಗೆ? ಬೆಕ್ಕ ಬಂದಂಗೆ ಬರ್ತೀಯಲ್ಲೇ, ಯಾವಾಗ ನೋಡಿದ್ರೆ ಬರೀ ಅಡ್ಡ ಬಾಯಿ ಹಾಕ್ತಿದಿ ಅಂತ ತಿಳ್ಕೊಂಡು ಅಂತಾರಿಲ್ಲ. ಮತ್ತ ಮನ್ಯಾಗ ಮಗ ಎಲ್ಲಿ ಹೊಂಟಿ ಅಂತ ಕೇಳಿದ್ರೆ ಅಡ್ಡ ಬಾಯಿ ಹಾಕ್ಬೇಡ, ಅಡ್ಡ ಬೆಕ್ಕ ಬಂದಂಗೆ ಬರಬೇಡ ಅಂತ ಇಲ್ಲಿ ಹೇಳ್ತಿದ್ದಿ. ಮತ್ತು ಬಸ್ನ್ಯಾಗ ಕುತ್ಕೊಂಡು ಟಿಕೆಟ್ ತಗೊಳಕಂತ ಬಂದಾಗ ಕಂಡಕ್ಟರ್ ಯಾವ ಊರಂತ ಕೇಳಿಲ್ಲ, ಇನ್ನು ಅವ್ನ ಕೈಯಾಗ ರೊಕ್ಕ ಕೊಟ್ಟು ಇಂತಲ್ಲೇ ಹೊಂಟಿನಂತ ಅಲ್ಲೇ ಕೇಳಕತ್ತೀಯಪ್ಪ. ಮತ್ತ ಇಲ್ಲಿ ಯಾರು ಕೇಳಿದ್ರ ನೀನು ಎಲ್ಲಿ ಹೊಂಟಿ ಅಂತೇಳಿ? ಅವ ಕೇಳಿದ್ರೆ ರೊಕ್ಕ ಕೊಟ್ಟು ಇಂತಲ್ಲೇ ಹೊಂಟಿ ಅಂತ ಹೇಳ್ತಿದ್ದಿ, ಮಗ ಕೇಳಿದ್ರ ಅಡ್ಡ ಬಾಯಿ ಹಾಕ್ಬೇಡ ಅಂತ ಹೇಳ್ತಾರೆ. ಆದ್ರೆ ಸಂಘದವರು ಅದನ್ನ ಬೇಜಾರಂತರ ತಿಳ್ಕೊಡ್ರಿ, ಚಲೋ ಅಂತರ ತಿಳ್ಕೊಡ್ರಿ. ಒಂದು ಮಾತನ್ನ ಕಟ್ಟೋ ಅದ್ರ ಸಹಿತ ನಿಮಗೆ ಹೇಳಬೇಕಾಗ್ತದ. ನೋಡ್ರಿ, ಇಷ್ಟ ವಿಚಾರ ಮಾಡ್ಕೊಡ್ರಿ. ಸಮಾಜದೊಳಗೆ ನಾವು ಹೋಗುವಂತ ದಾರಿ ಒಳಗೆ ಬೆಕ್ಕ ಬಂದ್ರೆ ಅಡ್ಡ ಬಂತ್ರಿ ಅಪಶುಕನ ಅಂತ ಕರಿತೀವಿ. ಅಡ್ಡ ಬಂದ್ ಒಂದೇ ಒಂದು ಕಾರಣಕ್ಕ ನಾವು ಹೋಗುವಂತ ದಾರಿ ಒಳಗೆ ಬೆಕ್ಕ ಅಡ್ಡ ಬಂದಿದ್ದಕ್ಕೆ ಅದು ಅಪಶುಕನ ಹಾಕದ ಅಂತ ಅನ್ನೋದಾದ್ರೆ, ಮತ್ತೆ ಕೆಲವು ಮಂದಿ ಅಡ್ಡ ದಾರಿ ಹಿಡ್ಕೊಂಡು ಸಂಪತ್ತು ಗಳಿಸಿರ್ತಾರ, ಅವ್ರ ಹೆಂಗ್ ಶ್ರೀಮಂತರಕಾರ? ನನ್ನ ಪ್ರಶ್ನೆ ಐತಿ. ಅಡ್ಡ ಬಂದಿದ್ದು ಅಪಶುಕನ ಅನ್ನೋದಾದ್ರ, ಅಡ್ಡ ದಾರಿ ಹಿಡ್ಕೊಂಡು ಸಂಪತ್ತು ಗಳಿಸ್ಕೊಂಡು ಅವ ಶ್ರೀಮಂತ ಹೆಂಗಕ್ಕನ? ಅಡ್ಡ ಬಂದಿದ್ದು ಅಪಶುಕನ ಅನ್ನೋದಾದ್ರ, ಅಡ್ಡ ದಾರಿಯಿಂದ ಬಂದಿದ್ದು ಅಪಶುಕನ ಆಗಬೇಕು, ಅದು ಸಂಪತ್ತು ಆಗಬಾರದು. ನಾವು ವಿಚಾರ ಮಾಡ್ಕೊಳ್ಬೇಕು. ನಿಜವಾದ ಸಮಾಜದ ಅಡ್ಡ ಬೆಕ್ಕ ಯಾರು ಅಂದ್ರೆ ಆ ಪ್ರಾಣಿ ಅಲ್ಲ. ಪ್ರಾಣಿ ಏನ್ರಿ ನಮ್ಮಂಗ ಅದು ಬದುಕ್ತದ. ಅದು ಬದುಕುವಂತ ಟೈಮ್ದೊಳಗ ಅದು ನಮ್ಮನ್ನ ನೋಡಿ ಅದು ಅಡ್ಡು ಹೊಂಟಿರ್ತದ. ಅದಕ್ಕೆ ನಾವು ಅಡ್ಡಾಗಿರ್ತೀವಲ್ಲ, ಅದನ್ನ ಯಾರು ವಿಚಾರ ಮಾಡ್ತಾರ? ವಿಚಾರ ಮಾಡ್ಕೊಡ್ರಿ. ಯಾರು ನಿಜವಾದ ಅಡ್ಡ ಬೇಕು ಅಂದ್ರೆ ಊರಾಗ ಒಳ್ಳೆ ಕೆಲಸ ನಡೆದಾಗ, ಊರಾಗ ಬಹಳ ಚಲೋ ಎಲ್ಲಾರು ಕೂಡಿ ಕೆಲಸ ಮಾಡುವಂತ ಟೈಮ್ದೊಳಗ ಈ ಕೆಲಸಕ್ಕೆ ಒಂದಿಷ್ಟು ಕಲ್ಲು ಹಾಕಿ ಏನಾದ್ರೂ ಅಭಿವೃದ್ಧಿ ನಡೆದಾಗ ಇದಕ್ಕೆ ನನ್ನ ತಕರಾರು ಐತೆ ಅಂತ ತಿಳ್ಕೊಂಡು ಯಾರು ಅಡ್ಡ ಮಾಡ್ತಾರಲ್ಲ, ಒಳ್ಳೆ ಕೆಲಸಕ್ಕೆ ಅಡ್ಡ ಮಾಡವ್ರ ಸಮಾಜದ ಅಡ್ಡ ಬೇಕು ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕು. ನೀವು ತಲೆಯಾಗಿಟ್ಕೊಳ್ರಿ. ಆ ಕಡೆ ಕುಂತವ್ರು ಟೊಪಿಗೆ ಅಣ್ಣಗಳ, ನೀವು ಏನಾದ್ರೂ ಅಭಿವೃದ್ಧಿ ಮಾಡೋ ಮುಂದೆ ನಂದು ತಕರಾರು ಐತೆ ಅಂತ ಯಾವನಾರು ಬಂದ್ರೆ ಮನಕ್ವಾಡ ಸ್ವಾಮಿಗಳು ಹೇಳ್ಯಾರ ಅಡ್ಡ ಬೇಕಂತ ಹೇಳ್ಯಾರ ನೋಡಂತ ಅನ್ನಬೇಕು ಅವ್ರಿಗೆ. ಕಾರಣ ಅಡ್ಡ ಮಾಡೋರು, ಅಡ್ಡ ದಾರಿ ಹಿಡಿಯೋರು ಅಡ್ಡ ಬೆಕ್ಕಾರೆ ಹೊರತಾಗಿ ಅಡ್ಡ ಬಂದಿದ್ದು ಬೆಕ್ಕ ಹೆಂಗ ಅಡ್ಡ ಆಕೈತ್ರಿ? ಇದನ್ನ ಸಮಾಜದೊಳಗಿರುವಂತ ಮೂಢನಂಬಿಕೆಗಳನ್ನು ಕರೀದಕ್ಕಾಗಿನೇ ಇಂಥವ್ರ ಮಕ ನೋಡಿದ್ರೆ ನಾವು ಅಪಶಕನ ಆಕೈತಿ, ಹಂಗ ಹಿಂಗ ಅಂತ ತಿಳ್ಕೊಂಡು ಏನ್ ಮಂದಿ ಮಾತಾಡ್ತಿದ್ರಲ್ಲ. ಹಾಗಾಗಿ ಅನುಭವ ಮಂಟಪಕ್ಕೆ ಬರುವವರು, ಮಹಾಮನೆಯವರೆಗೆ ಬರೋವರು ಎಲ್ಲರೂ ಯಾರ ಮಕ ನೋಡ್ಕೊಂಡ್ ಬರ್ಬೇಕಾಗಿತ್ತು? ಹಡಪದ ಅಪ್ಪಣ್ಣನವರ ಮಕ ನೋಡ್ಕೊಂಡ್ ಬರ್ಬೇಕಾಗಿತ್ತು. ಹಡಪದ ಅಪ್ಪಣ್ಣನವರ ಮಕ ನೋಡ್ಕೊಂಡು ಅವರೆಲ್ಲರೂ ಒಳಗೆ ಬರ್ಬೇಕಾಗಿತ್ತು. ಅವ್ರನ್ನ ಭೇಟಿಯಾಗಿ ಆಮೇಲೆ ಬಸವಣ್ಣನವ್ರು ಭೇಟಿ ಆಗ್ಬೇಕಾಗಿತ್ತು. ಕಾರಣ ಅಪ್ಪ ಬಸವಣ್ಣನವ್ರಿಗೊಂದು ದೊಡ್ಡ ದೂರ ಚಿಂತನೆ ಅಂತದಂದ್ರ, ಯಾರೇ ಬಂದ್ರು ಸಹಿತ ಸಮಾಜದೊಳಗಿಂತ ಭೇದ ಭಾವ ಉಳಿಬಾರದು ಅನ್ನೋ ಕಾರಣಕ್ಕೆ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ಹಡಪದ ಅಪ್ಪಣ್ಣನವರನ್ನೇ ಅವರು ಸ್ವೀಕಾರ ಮಾಡಿಕೊಂಡು ಅವ್ರ ಕೈಯಾಗಿ ಜವಾಬ್ದಾರಿ ಕೊಟ್ಟಿದ್ರು. ಪೂಜೆ ಮಾಡುವಂತಹ ವ್ಯಕ್ತಿ ಬಸವಣ್ಣನವರು ಕಂಡು ಹಡಪದ ಅಪ್ಪಣ್ಣನವರು ಹೊರಗೆ ಬಂದಿರತಕ್ಕಂಥ ಪ್ರಭುದೇವರನ್ನ ನೋಡಿ ಓಡಿ ಬಂದಂತಾರ, ದೇವದೇವ ಮಹಾಪ್ರಸಾದಿ, ದೇವದೇವ ಮಹಾಪ್ರಸಾದಿ. ಎಂತ ಅದ್ಭುತ ವ್ಯಕ್ತಿ ಬಂದನಪ್ಪ, ಕಣ್ಣು ತರದು ನೋಡು ಬಸವಣ್ಣ, ಎಂತ ಅದ್ಭುತ ವ್ಯಕ್ತಿ ಬಂದನಂತ ಮಾಡಿ ನೀನು. ದೇವದೇವ ಮಹಾಪ್ರಸಾದಿ, ಕಾಲಿಲ್ಲದ ಗಮನ,
ಕೈ ಇಲ್ಲದ ಸೊಂಕು, ನುಡಿ ಇಲ್ಲದ ಕಡೆ, ನಡೆ ಇಲ್ಲದ ಕಡೆ, ಇದೆಂತ ಸುಡಿಯಂತಯ್ಯ, ಎಂತ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಬಂದನಪ್ಪ. ಏನ್ ಅವನು ನೋಡಿದ್ರೆ ಅವನು ನಡೆ ಗೊತ್ತಾಗ್ತಾ ಇಲ್ಲ, ಅವನು ನುಡಿ ಗೊತ್ತಾಗ್ತಾ ಇಲ್ಲ. ಇದೆಂತ ನಿಲುವೆಂದರೆ ಮರುಳಿಲ್ಲದ ಮರಳು, ಮರುಳಿಲ್ಲದ ಮರಳು, ಅರಿವಿಲ್ಲದ ಅರಿವು, ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಬರು ಕೌತಿಕವಾಯಿತಯ್ಯ. ಅಂತ ವ್ಯಕ್ತಿ ಬಂದಾನ, ಅದನ್ನ ನೋಡಿ ನನಗೆ ಬಹಳ ಕೌತಿಕ ಆಗಕತ್ತದ. ಹಾಗಾಗಿ ಅಂತ ವ್ಯಕ್ತಿ ಬಂದಾನಂತ ಹೋಗಿ ತಿಳಿಸಿದ್ರು ನೋಡ್ರಿ. ಅಪ್ಪ ಬಸವಣ್ಣನವ್ರು ಲಿಂಗ ಪೂಜೆ ಮಾಡಾಕತ್ತಿದ್ರು. ಲಿಂಗಾರ್ಚನೆಯೇ ಪರಮ ಸುಖ ಅನ್ನುವಂತ ಭಾವನಾದೊಳಗೆ ವಿಚಾರ ಮಾಡ್ಕೊಂಡು ಪರಮಾತ್ಮ ಬಸವಣ್ಣನವರು ಲಿಂಗ ಪೂಜೆ ಮಾಡುವಂತ ಟೈಮ್ದೊಳಗೆ ಎದ್ದು ಬಂದು ಅವ್ರನ್ನ ಸ್ವಾಗತ ಮಾಡ್ಬೇಕಾಗಿತ್ತು, ಎದ್ದು ಬಂದು ಅವ್ರನ್ನ ಕರಿಬೇಕಾಗಿತ್ತು. ಅವ್ರ ಮನೆಗೆ ಬಂದಾರಲ್ಲ, ಕರಿಬೇಕಾಗಿತ್ತು. ಅದಕ್ಕೆ ಅವ್ರು ಹೇಳ್ತಾರ, ಎನ್ನ ಕಾಯವೇ ಭಕ್ತ, ಎನ್ನ ಕಾಯವೇ ಭಕ್ತ, ಪ್ರಾಣವೇ ಲಿಂಗವಾಗಿರುವಾಗ ಅವ್ರನ್ನ ಹೋಗಿ ಸ್ವಾಗತ ಮಾಡುವಂತದ್ರಾಗ ಏನೈತಪ್ಪ, ಇದ್ರೊಳಗೆ ನಂದು ಅನ್ನೋದು ಏನೈತಿ? ನಾನು ಈ ಮನೆಯೊಳಗೆ ಕಾಯುವಂತ ಒಬ್ಬ ಆಳ್ಮಗ ಇದ್ದಂಗ, ಆಳ್ಮಗ ಆಗಿರ್ತಕ್ಕಂಥ ನಾನು ಅವ್ರು ಕರಿಬೇಕಂತ ಯಾಕೆ ಅನ್ಕೋಬೇಕು? ಅವರ ದೊಡ್ಡವ್ರು ಅದಾರಲ್ಲ, ಬೇಕಾದಷ್ಟು ದೊಡ್ಡವ್ರು, ಅವರ ಒಡೆಯರಾಗಿರ್ಬೇಕಾದ್ರೆ ನಾನು ಆಳ್ಮಗನ ಕೇಳಿ ಬರ್ಬೇಕಂತ ಅವ್ರು ಯಾಕೆ ಅನ್ನಕತ್ತಾರ? ಹೇಗಾದ್ರು ಮಾಡಿ ಕರ್ಕೊಂಬ ಅಂತ ತಿಳ್ಕೊಂಡು ಮತ್ತೆ ಕಳಿಸ್ತಾರ ನೋಡ್ರಿ. ಹಿಂಗೆ ಕಳಿಸಿದ ಕೂಡಲೇ ಮತ್ತೆ ಬಂದು ಪ್ರಭುವಿಗೆ ಭಿನ್ನವಿಟ್ಟು, ಇಲ್ಲ ನೀವು ಒಳಗೆ ಬರಬೇಕು ಅಂತ ತಿಳ್ಕೊಂಡು ಅವಾಗ ಹೇಳಿದ್ರು ಸಹಿತ ಅವ್ರು ಬರುವುದಿಲ್ಲ. ಅದಕ್ಕೆ ಮತ್ತೆ ಪ್ರಭುದೇವರು ಅಂತಾರ, ಅಂಗದಲ್ಲಿ ಕ್ರಿಯೆ ಇರಲು, ಮಾತಿನಲ್ಲಿ ಅದ್ವೈತವ ನಾಡುವ ಭೃತ್ಯಾಚಾರಿ ಹೀನರ ಮನೆಗೆ ನಾವು ಬರಲಾರೆವು. ಬರೇ ಮಾತಿನೊಳಗೆ ಅಟ್ಟ ಐತಿ, ಒಂದು ಅಂಗದೊಳಗೆ ಬೇರೆ ಐತಿ, ಮಾತಿನೊಳಗೆ ಬೇರೆ ಐತಿ. ಇಂಥ ಮನೆಗೆ ನಾವು ಕಾಲಿಡಂಗಿಲ್ಲ, ನಾವು ಬರಂಗಿಲ್ಲ ತಿಳ್ಕೊಂಡಿರ್ಬೇಕು ಬಸವಣ್ಣ. ಯಾವ್ದಾದ್ರು ಕಕ್ಕುಲತಿಗೆ ಬಂದಿರ್ಬೇಕು ಇವರು, ಇಲ್ಲ ಯಾವ್ದೋ ಒಂದು ರೀತಿಯಿಂದ ಮನೆ ಒಳಗೆ ಕರೆಸಿಕೊಂಡು ಬಂದು ಹೋಗುವಂತ ಜಂಗಮರು ನಾವಲ್ಲ, ಸುಮ್ಮನೆ ಬಂದು ಹಂಗ ಹೋಗುವಂತ ಜಂಗಮರು ನಾವಲ್ಲ. ಅಪ್ಪ ಬಸವಣ್ಣನವ್ರಿಗೆ ಹೋಗಿ ಹೇಳು ಅಂತ ತಿಳ್ಕೊಂಡು ಹಿಡಪದಪ್ಪಣ್ಣನವ್ರನ್ನ ಮತ್ತೆ ಕಳಿಸ್ಕೊಡ್ತಾ. ಹೋಗಿ ಹೇಳಿದ್ರು ಸಹಿತ ಲಿಂಗ ಪೂಜೆದೊಳಗನ ಮೈ ಮರೆತಿರ್ತಕ್ಕಂಥ ನೋಡ್ರಿ, ಯಾವ ಬಸವಣ್ಣನವರು ಲಿಂಗದ ಬಾಯಿ ಜಂಗಮವೆಂದು ಅಂತ ತಿಳ್ಕೊಂಡು ಹಾಡ್ತಿದ್ರು. ಎದಕ್ಕೆ? ಲಿಂಗ ಅನ್ನುವಂಥದ್ದು ಪೂಜೆ ಮಾಡೋದ ಜಂಗಮನ ಬರುವಾಗ ಅಂತ ತಿಳ್ಕೊಂಡು ಪೂಜೆ ಮಾಡ್ತಿದ್ರು. ಅಂತ ಜಂಗಮ ಮುಂದೆ ಬಂದು ನಿಂತರೂ ಸಹಿತ ಅವ್ರನ್ನ ಕರಿಯಾಕ ಹೋಗಲಾರ್ದನ ಅವನ ಹಡಪದ ಅಪ್ಪಣ್ಣನವ್ರನ್ನ ಕರಿಯಾಕ ಕಳಿಸಿರುವಂತಹ ಟೈಮ್ದೊಳಗೆ ಅವರು ಸಹಿತ ಒಳಗೆ ಬರಲಿಲ್ಲ. ಬರ್ಲಾರ್ದಂಥ ಟೈಮ್ದೊಳಗೆ ಕರ್ಕೊಂಡು ಬಾ ಅಂತ ಹೇಳಿದ್ರು ಸಹಿತ ಅವ್ರು ಬರಾಕ್ ತಯಾರಿಲ್ಲ, ಇವರು ಎದ್ದು ಬರಾಕ್ ತಯಾರಿಲ್ಲ. ಇಂಥ ಟೈಮ್ದೊಳಗೆ ಅಲ್ಲೇ ಇರತಕ್ಕಂಥ ಚನ್ನ ಬಸವಣ್ಣನವ್ರು ಬಂದು ಎಚ್ಚರಿಸ್ತಾರಂತ ಬಸವಣ್ಣನವ್ರಿಗೆ. ಅಂಗದ ಮೇಲೆ ಲಿಂಗ ಉಳ್ಳದೆಲ್ಲವೂ ಸಂಗಮನಾಥನೇ ಎಂದು ನಂಬಿದ ನಂಬಿಕೆಯ ಬಂದ ಶರಣರ ನಿಲುವನರಿಯದಿದ್ದರೆ ತಪ್ಪಿತ್ತು ನೋಡ. ಗುರುವೇ ಸಂಗಮನಾಥ ಮನೆಗೆ ಬಂದಡೆ, ಅಂಗವಿಡುದು ಮನೆಗೆ ಬಂದಡೆ ಗುಮ್ಮನೆ ಎದುರೆದ್ದು ವಂದಿಸಬೇಕು ನೋಡಯ್ಯ. ಕೂಡಲ ಚನ್ನ ಸಂಗಯ್ಯನ ಶರಣರು ಪ್ರಭುದೇವರು ಬಂದಿಹರು, ಅವರೊಡನೆ ಸಿದ್ದರಾಮ ದೇವರು ಬಂದಿಹರು. ಬಂದು ಬಾಗಿಲಲ್ಲಿ ನಿಂದಿರಲು ಕಣ್ಣರಿಲಿಲ್ಲ ಅಂದ್ರೆ ಏನಾಯ್ತಪ್ಪ? ಕಣ್ಣರಿಲಿಲ್ಲ ಅಂದ್ರೆ ನಡೀತದ? ಕರುಳರ ಅರಿಬೇಕಾಗಿತ್ತಲ್ಲ ನಿಂದು. ಇಂಥ ಹೊತ್ನಾಗ ಹಠ ಮಾಡಬಾರ್ದು. ಹೇಳ್ರಿ ಎದ್ದು ಹೊರಗೆ ಬಂದು ಕರಿಬರಿ ಅಂತ ತಿಳ್ಕೊಂಡು ಅವ್ರನ್ನ ಕರಿಯಾಕಂತ ಬರ್ತಾರ. ಅಪ್ಪ ಬಸವಣ್ಣನವ್ರಿಗೆ ಜ್ಞಾನೋದಯ ಆಗ್ತದ. ಜ್ಞಾನೋದಯ ಆಗಿ ಇಂಥ ಮಹಾತ್ಮರು ಹೊರಗೆ ಬಂದು ನಿಂತಾರಂದ್ರೆ ತಡ ಮಾಡೋದು ಬೇಡ ಅಂತ ತಿಳ್ಕೊಂಡು ಲಿಂಗ ಪೂಜೆಯಿಂದ ಎದ್ದು ಹೊರಗೆ ಬಂದ ಕೂಡಲೇನ ಅಪ್ಪ ಬಸವಣ್ಣನವರು ವಾದಕ್ಕೆ ಹೋಗಿರ್ಲಿಲ್ಲ, ವಾದ ಮಾಡುವಂತ ಪ್ರಯತ್ನ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಅವ್ರು ಭೃತ್ಯಾಚಾರಿ ಆಗಿದ್ರು. ಎಂತ ವ್ಯಕ್ತಿ ಇದ್ರು ಸಹಿತ ಹೋಗಿ ಪಟ್ನ ಕಾಲು ಬಿದ್ದ ಬಿಡೋರು. ಕಾಲು ಹಿಡ್ಕೊಂಡು ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ, ಇನ್ನು ಮುಂದೆ ತಪ್ಪಿದನಾದಡೆ ನಿಮ್ಮಾಣೆ, ನಿಮ್ಮ ಪ್ರಮತರಾಣೆ, ಕ್ಷಮಿಸ್ಪಾ ಪ್ರಭುದೇವ, ನನ್ನ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪು ತಿಳ್ಕೊಳ್ಬೇಡ ಅಂತ ತಿಳ್ಕೊಂಡು ಯಾವಾಗ ಪ್ರಭುದೇವ್ರ ಹತ್ರ ಬರ್ತಾರ, ಪ್ರಭುದೇವ್ರ ಹತ್ರ ಬಂದ ಕೂಡಲೇನ ಪ್ರಭುದೇವ್ರು ಹೇಳ್ತಾರ, ಎಷ್ಟು ಚಲೋ ಹೇಳ್ತಾರ ಅಂತಂದ್ರ, ಅಲ್ಲ ಅಂಗವಿಡುದು ಬಂದಿರತಕ್ಕಂಥ ಜಂಗಮ ಮನೆ ಮುಂದೆ ನಿಂತ್ರು ಸಹಿತ ದೇವ್ರ ಪೂಜೆ ಮಾಡ್ಕೊಂತ ಕುಂತಿಯಲ್ಲಪ್ಪ, ಲಿಂಗ ಪೂಜೆ ಮಾಡ್ಕೊಂತ ಕುಂತಿಯಲ್ಲಪ್ಪ, ಎರೆದಡೆ ನೆನೆದಡೆ ಬಾಡದು, ಹುರುಳಿಲ್ಲ ಲಿಂಗಾರ್ಚನೆ. ಬಸವಣ್ಣವ್ರ ಹೇಳಿದ್ದದು. ಆ ಮಾತನ್ನ ಅವ್ರಿಗೆ ನೆನಪಿಸ್ತಾರ. ಅಲ್ಲ ಎರದ್ರ ನೆನೆಯೋಂಗಿಲ್ಲ, ಮರತ್ರ ಬಾಡಂಗಿಲ್ಲ, ಮತ್ತೆ ಎರದ್ರ ನೆನೆಯಂಗಿಲ್ಲ, ಮರತ್ರ ಬಾಡಂಗಿಲ್ಲ ಅಂತ ಪೂಜೆ ಮಾಡ್ಕೊಂಡು ಮುಂದೆ ಜಂಗಮ ಬಂದ್ರು ಸಹಿತ ಅವನು ನೋಡ್ಲಾರ್ದಂಗ ಮುಂದೆ ಬಂದು ಜಂಗಮನನ್ನ ಬಿಟ್ಟು ಬರೀ ಲಿಂಗ ಪೂಜೆನ ಮಾಡಾಕತ್ತಿಯಲ್ಲಪ್ಪ, ಇದರ ಅರ್ಥ ಏನು ಅಂತ ತಿಳ್ಕೊಂಡು ಪ್ರಭುದೇವರು ಕೇಳ್ತಾರ. ಆದ್ರೂ ಬಸವಣ್ಣನವ್ರು ಅಂತಾರ, ಬಸವಣ್ಣ ಮತ್ತೆ ಹೋಗಿ ತ್ರಾಹಿ ತಪ್ಪೆನ್ನದು ಕ್ಷಮೆನನ್ನದು. ಕ್ಷಮೆ ಮಾಡುವಂತ ಗುಣ ಬೇಕು ನಿಮಗೆ. ನಾ ತಪ್ಪು ಮಾಡವನ, ಕಾರಣ ತಪ್ಪು ಮಾಡಕಂತನ ಅದೀನಿ. ತಪ್ಪು ನನ್ನದು, ಕ್ಷಮೆ ನಿಮ್ಮದಪ್ಪ. ಎಡದ ಪಾದದಲ್ಲಿ ಒದ್ದಡೆ ಬಲದ ಪಾದವ ಹಿಡಿವೆ, ಬಲದ ಪಾದದಲ್ಲಿ ಒದ್ದಡೆ ಎಡದ ಪಾದವನ್ನ ಹಿಡಿವೆ. ತ್ರಾಯಿ ತಪ್ಪೆನ್ನದು, ಕ್ಷಮೆ ನಿಮ್ಮದು. ಎಡದ ಪಾದದ ಒದ್ದೆ ಅಂದ್ರೆ ಬಲಗಾಲ ಹಿಡ್ಕೊಂತೀನಿ,
ಬಲಗಾಲ ಇಲ್ಲೇ ಒದ್ದಿ ಅಂದ್ರೆ ಎಡಗಾಲ ಹಿಡ್ಕೋತೀನಿ. ಹಾಗಾಗಿ ನನ್ನ ಮೇಲೆ ಒಟ್ಟ ನೀ ಏನೂ ತಲೆಯಾಗಿ ತಿಳ್ಕೊಳಕ್ ಹೋಗ್ಬೇಡಪ್ಪ, ಒಳಗೆ ಬಾ ಪ್ರಭುದೇವ ಅಂತ ತಿಳ್ಕೊಂಡು ತನುವ ಬೇಡಿದಡಿವೆ. ಇಷ್ಟ ಅಲ್ಲ, ತನುವ ಬೇಡಿದಡಿವೆ, ಮನವ ಬೇಡಿದಡಿವೆ. ಎಲ್ಲಾ ಬಸವಣ್ಣವ್ರು ಅಂತಾರ, ಏನ್ ಬೇಕು ಹೇಳಪ್ಪ ನಿನಗೆ, ಎಲ್ಲಾ ಕೊಡ್ತೀನಿ ನಾನು. ತನು ಬೇಕಂದ್ರೆ ಕೊಡ್ತೀನಿ, ಮನಸ್ಸು ಬೇಕಂದ್ರೆ ಕೊಡ್ತೀನಿ, ಧನ ಬೇಕಂದ್ರೆ ಕೊಡ್ತೀನಿ, ಆದ್ರೆ ಒಳಗೆ ಬಾ ಪ್ರಭುದೇವ ಅಂತ ಅಂದಾಗ ಅಲ್ಲಮ್ಮ ಪ್ರಭುದೇವ್ರಿಗೆ ಇಷ್ಟು ಸಿಟ್ಟು ಬರ್ತದ. ತನು ಕೊಡ್ತೀನಿ, ಮನ ಕೊಡ್ತೀನಿ, ಇಷ್ಟೆಲ್ಲ ಹೇಳ್ತೀಯಲ್ಲ ಬಸವಣ್ಣ, ಇವನ್ ಎಲ್ಲಿಂದ ತಂದಿಯಪ್ಪ ನೀನು? ಯಾವ ನಿನ್ನ ಅದಾವ ಇದ್ರಾಗ? ನಾವು ಮನೆಗೆ ಬಂದಾಗ ಅದನ್ನು ಕೊಟ್ಟಿನಿ ಇದನ್ನು ಕೊಟ್ಟಿನಿ ಅಂತ ಮಾತಾಡ್ತೀವಿಲ್ಲ, ಇವು ನಾವು ಅದನ್ನು ಕೊಟ್ಟಿನಿ ಇದನ್ನು ಕೊಟ್ಟಿನಿ ಅಂತ ಮಾತಾಡ್ತೀವಲ್ಲ. ಹಿಂಗೆ ಹೇಳಿದಾಗ ಆ ಪ್ರಭುದೇವರು ಅವ್ರಿಗೆ ಹೇಳ್ತಾರೆ, ಮೇರುಗಿರಿ ಪರ್ವತವೆಲ್ಲ, ಬೇರುಗಿರಿ ಪರ್ವತವೆಲ್ಲ ಪ್ರಮತರ ಒಡವೆ. ಅವೆಲ್ಲ ಯಾರ ಒಡವೆ? ಇವೇನು ಮೇರುಗಿರಿ ಪರ್ವತಗಳದಾವಲ್ಲ, ಹಿಮಾಲಯ ಪರ್ವತಗಳು, ಅವೆಲ್ಲ ಯಾರ ಆಸ್ತಿ ಅಂತ ಮಾಡಿ ನೀನು? ಪ್ರಮತರ ಒಡವೆ ಅವು, ದೇವ್ರು ಅವು. ರಜತ ಬೆಟ್ಟಗಳೆಲ್ಲ ಪುರಾತನರೊಡವೆ. ಇವೆಲ್ಲ ಪುರಾತನರೊಡವೆ, ನಿನಕ್ಕಿಂತ ಮುಂಚೆಕ್ಕಿರ್ತಕ್ಕಂಥ ವ್ಯಕ್ತಿಗಳ ಒಡವೆ ಅವು. ಪೃಥ್ವಿ ಎಂಬುದು ಚತುರ್ದಶ ಭುವನವೆಲ್ಲ ಕರ್ತಾರನ ಕಮ್ಮಟ. 14 ಲೋಕಗಳೇನದವಲ್ಲ, ಇವೆಲ್ಲ ಏನಪ್ಪಾ ಅಂದ್ರ ಚತುರ್ವಿಧ ಭುವನವೆಲ್ಲವೂ ಲಿಂಗದೊಡವೆ. ಮರ್ತ್ಯ ಲೋಕವೆಂಬುವುದೊಂದು ಕರ್ತಾರನ ಕಮ್ಮಟ. ಮರ್ತ್ಯ ಲೋಕ ಅನ್ನುವಂಥದ್ದು ಕರ್ತಾರನ ಕಮ್ಮಟ. ಅಚ್ಚಿನ ಮೊಳೆ ಅಂದ್ರೆ ಏನಂತ ಮಾಡ್ರಿ ನೀವು? ಏನೋ ಅಲ್ಲ, ಇಲ್ಲಿ ಕುಂತೀವಲ್ಲ, ಎಷ್ಟು ಅದ್ಭುತ ವೈಶಿಷ್ಟ್ಯ ನೋಡ್ರಿ ಪರಮಾತ್ಮಂದು. ಪ್ರಭುದೇವ್ರು ಹೇಳ್ತಾರ, ಯವ್ವ ಇಷ್ಟು ಮಂದಿ ಕುಂತಿರಲ್ಲ, ಒಬ್ರಂಗೊಬ್ರು ಅದಿರಿ ನೀವು? ಒಬ್ರಂಗೊಬ್ರು ಇಷ್ಟು ಮಂದಿ ಎಲ್ಲಾರು ಕುಂತಾರ ನೋಡ್ರಿ, ಇಷ್ಟು ಮಂದಿ ಕುಂತಾರ. ನಂಗೆ ಅವ್ರಿಲ್ಲ, ಅವ್ರಂಗಿಲ್ಲ. ಅಚ್ಚಿನ ಮೊಳೆ ಎಷ್ಟು ಚಲೋ ಹೇಳ್ತಾರ ನೋಡ್ರಿ ಪ್ರಭುದೇವ್ರು. ಅಚ್ಚಿನ ಮೊಳೆ ಬಾಣಸದ ಮನೆ. ಅಚ್ಚಿನ ಮೊಳೆ ಅಂದ್ರೇನು? ಸಕ್ಕರೆ ಆರತಿ ಒಯ್ತಾರಲ್ಲ, ಯಾವಾಗ ಒಯ್ತಾರ ನಿಮ್ ಕಡೆ? ಈಗ ಸಕ್ಕರೆ ಗೊಂಬಿ ಮಾಡಿರ್ತಾರಲ್ಲ, ಯಾವಾಗ ಒಯ್ತಾರಲ್ರಿ ಅವನ್ನ ಆರತಿ ಮಾಡಕ್ ಒಯ್ತಾರಲ್ರಿ ಅವ? ಏನು ಕೇಳಿದ್ರೆ ಹಿಂಗ ಕುಂತ್ರಿ ಮತ್ತೆ ಮುಂದೆ ಹೇಳುದಾರ ಹೆಂಗೇನು? ಸಕ್ರೆ ಆರತಿ ಒಯ್ತಾರಿಲ್ಲ ಇವ? ನಿಮ್ ಸಕ್ರೆ ಗೊಂಬಿ ಮಾಡ್ರಿ ಇಲ್ಲ? ಸಕ್ರೆ ಗೊಂಬಿ ತಗೊಂಡು ಹೋಗಿ ಏನ್ ಮಾಡ್ತಾರ? ಅವ್ರವ್ರ ಮನೆಗೆ ಕೊಡ್ತಾರಿಲ್ಲ. ಸಕ್ರೆ ಒಳಗೆ ಒಂದ ಐತಿ, ಅವ ಒಂದಿಷ್ಟು ಪಡೆಚ್ಚು ಮಾಡಿಟ್ಟಾನ. ಆ ಪಡೆಚ್ಚು ಮಾಡಿಟ್ಟು ಒಳಗಿನ ಸಕ್ರೆ ಒಳಗಿಂದ ಇದು ನೀರೆಲ್ಲ ಒಂದ ಐತಿ. ಪಡೆಚ್ಚು ಹೆಂಗ್ ಮಾಡ್ಯಾನ ಹಂಗಾಗಿ ಕೊಟ್ಟಾನ. ಆದ್ರೆ ದೇವ್ರ ಪಡೆಚ್ಚು ಎಷ್ಟು ದೊಡ್ಡದಿರ್ಬೇಕು ವಿಚಾರ ಮಾಡ್ರಿ. ಅದ್ರಾಗ ಒಂದು ಆನಿ ಮಾಡಿರ್ತಾನ, ಒಂದು ಗೊಂಬಿ ಮಾಡಿರ್ತಾನ, ಇನ್ನೊಂದು ಆಕಳ ಮಾಡಿರ್ತಾನ, ಇನ್ನೊಂದು ಮತ್ತೊಂದು ಮಾಡಿರ್ತಾನ. ಆದ್ರೆ ಪರಮಾತ್ಮ ಎಷ್ಟು ಪಡೆಚ್ಚಿರ್ಬೇಕು ಅವನ ಹತ್ರ. ಎಲ್ಲಿ ಕಣ್ಣದಾವ ಅಲ್ಲೇ ಅದಾವ, ಎಲ್ಲಿ ಕಿವಿ ಅದಾವ ಅಲ್ಲೇ ಅದಾವ, ಎಲ್ಲಿ ಮೂಗಿರ್ಬೇಕು ಅಲ್ಲೇ ಅದಾವ. ಮತ್ತು ನಮ್ಮ ಕೈಯಾಗಿರುವಂಥ ಫೋನ್, ಐಫೋನ್ ಬಂದೈತಿ. ಈಗ ಯಾವುದು? 17 Pro Max ಈ ಸದ್ಯ ಬಂದೈತೆ ಅದು ಫೋನ್. ಅದ್ರಾಗ ಒಂದು 4 ಆಪ್ಷನ್ಸ್ ಚೇಂಜ್ ಮಾಡಿಬಿಟ್ರೆ ಓಡಾಡಿ ಹೋಗಿ ತೊಗೊಂತೈತಿ ಮಂದಿ. ಇಲ್ಲ ಅಂದ್ರೆ ದುಬೈದಿಂದ ಅದ್ರ ತರಿಸಿ ತೊಗೊತೈತಿ ಮಂದಿ. ವಿಚಾರ ಮಾಡ್ಕೊಳ್ರಿ, ನಿಮ್ಮ 4 ಫೀಚರ್ಸ್ಗಳನ್ನು ಚೇಂಜ್ ಮಾಡಿ ಬಿಟ್ರೆ ಆ ಫೋನ್ ಅಷ್ಟಕ್ಕೊಂಡ ವ್ಯಾಲ್ಯೂ ಆಕೈತೆ ಅನ್ನೋದಾದ್ರೆ, ಮತ್ತು ಎಂದ ಜಗತ್ತು ಹುಟ್ಟೈತೆ ಅಂದ್ಲಿಂದ ಕಣ್ಣು ಎಲ್ಲದಾವ ಅಲ್ಲೇ ಅದಾವ, ಕಿವಿ ಎಲ್ಲದಾವ ಅಲ್ಲೇ ಅದಾವ, ಮೂಗು ಎಲ್ಲೈತಿ ಅಲ್ಲೇ ಐತಿ, ಯಾವ್ಯಾವ ಅಂಗಾಂಗಗಳು ಎಲ್ಲೆಲ್ಲಿ ಇರ್ಬೇಕಾಗಿತ್ತು ಅಲ್ಲೆಲ್ಲೇ ಅದಾವ. ಮತ್ತು ಅವ ಏನಾರು ತಲೆ ಕೆಟ್ಟ ಎಷ್ಟು ಅಂತ ತಿಳ್ಕೊಂಡು ಇವನ್ನೆಲ್ಲ ಒಂದೇ ಟೈಮ್ದಾಗ ಸೃಷ್ಟಿ ಮಾಡೋದು. ಒಂದಿಷ್ಟು ನಾನು ಏನಾರು ಚೇಂಜ್ ಮಾಡ್ಬೇಕಂತ ತಿಳ್ಕೊಂಡು ಕಣ್ಣು ತೆಗೆದು ಹಿಂದಿಟ್ಟು, ಮೂಗು ತೆಗೆದು ಮ್ಯಾಗಿಟ್ಟು, ಕಿವಿ ತೆಗೆದು ಕೆಳಗಿಟ್ಟು ತಯಾರು ಮಾಡಿದ್ನಂದ್ರೆ ನೀವೇನು ಮಾಡೋರಿದ್ರಿ? ಮೊಬೈಲ್ ತೊಗೊಂಬಂದಂಗೆ ಓಡಿ ಹೋಗಿ ತೊಗೊಂತಿದ್ರನ ಅವನ್ನ? ಸ್ವಲ್ಪ ಏನಾರ ಆದ್ರೂ ವ್ಯತ್ಯಾಸ ಆದ್ರೂ ನೋಡಂಗಿಲ್ಲ. ಆದ್ರೆ ವಿಚಾರ ಮಾಡ್ಕೊಡ್ರಿ, ಕಣ್ಣೆಲ್ಲೇ ಅದಾವ ಅಲ್ಲೇ ಅದಾವ, ಕಿವಿ ಎಲ್ಲೈತಿ ಅಲ್ಲೇ ಐತಿ, ಯಾವ್ಯಾವ ಅಂಗಾಂಗಗಳು ಎಲ್ಲೆಲ್ಲಿ ಇರ್ಬೇಕಾಗಿತ್ತು ಅಲ್ಲೆಲ್ಲೇ ಅದಾವ. ಆದರೂ ಸಹಿತ ಒಂದು ನೋಡಿದ್ರೆ ಇನ್ನೊಂದು ನೋಡ್ದಂಗೆ ಆಗೋದಲ್ಲ. ಇಷ್ಟಾಕುಂಡ ಪಡೆಚ್ಚನ್ನ ಸೃಷ್ಟಿ ಮಾಡಿ ನಮ್ಮನ್ನು ಭೂಮಿಗೆ ತಂದು ಬಿಟ್ಟಾನಲ್ಲ ಪರಮಾತ್ಮ, ಅವಂಗೊಂದು ಟ್ಯಾಂಕ್ಸ್ ಹೇಳ್ಬೇಕು ನಾವು. ಎಲ್ಲರಿಗೂ ಗೊತ್ತಿರಲಿ ನಿಮಗೆ, ಹೆಬ್ಬಟ್ಟು ಎದಕ್ ತೊಂತಾರ್ರಿ? ಎದಕ್ ತೊಂತಾರ? ಹೆಬ್ಬಟ್ಟು ಎದಕ್ ತೊಂತಾರ? ಸಹಿ ತೊಂತಾರಿಲ್ಲ, ಚಲೋ ಸಿಗ್ನೇಚರ್ ಸಹಿ ಹಾಕ್ತಾರ ನೀವು. ಆದ್ರೆ ಹೆಬ್ಬಟ್ಟ ಯಾಕೆ ಇಡ್ತಾರ ನಿಮ್ಗೆ? ಹೆಬ್ಬಟ್ಟು ಯಾಕೆ ತಗೋತಾರ ಅಂತಂದ್ರೆ ಗೊತ್ತಿರಲಿ ನಿಮಗೆ. ಪ್ರಪಂಚದ ತುಂಬ 820 ಕೋಟಿ ಜನಸಂಖ್ಯೆ ಜಾಸ್ತಿ ಐತಿ ಪ್ರಪಂಚದ ತುಂಬನ. ಆಲ್ ಓವರ್ ವರ್ಲ್ಡ್ನೊಳಗೆ 820 ಕೋಟಿ, ಒಂದು ವರದಿ ಪ್ರಕಾರ 820 ಕೋಟಿ ಜನಸಂಖ್ಯೆ ದಾಟೈತಿ. ನಾ ಇಲ್ಲಿ ಮಾತಾಡಕತ್ತೀನಿ, ಇನ್ನೂ ಹುಟ್ಟವ್ರು ಇರ್ತಾರ, ಸಾಯೋರು ಇರ್ತಾರ. ವಿಚಾರ ಮಾಡ್ರಿ, ಪ್ರಪಂಚದೊಳಗಿರ್ತಕ್ಕಂಥ 820 ಕೋಟಿ ಜನಗಳ ಹೆಬ್ಬಟ್ಟನ್ನು ಒಂದೇ ಕಡೆ ಕೊಡಿಸಿದ್ರೆ ಒಬ್ಬರು ಹೆಬ್ಬಟ್ಟಿನಂಗೆ ಇನ್ನೊಬ್ಬರು ಹೆಬ್ಬಟ್ಟಿಲ್ಲ. ಅದಕ್ಕಾಗಿ ಪರಮಾತ್ಮ ಹೆಬ್ಬಟ್ಟಿಗೆ ಎಷ್ಟು ಕಿಮ್ಮತ್ತು ಕೊಟ್ಟಾನಂದ್ರೆ, ನಾವು ಸಹಿ ಪೋರ್ಜುಗರಿ ಮಾಡಕ್ ಬರ್ತದ, ನಮ್ಮ ಹೆಬ್ಬಟ್ಟು ಪೋರ್ಜುಗರಿ ಯಾರಿಗೂ ಮಾಡಕ್ ಬರಂಗಿಲ್ಲ. ಇಂಥದ್ದೊಂದು ಹೆಬ್ಬಟ್ಟಿನೊಳಗೆ ಅಂಥದ್ದೊಂದು ದೊಡ್ಡ ತಾಕತ್ತಿಟ್ಟು ನಮ್ಮ ಭೂಮಿ ಮ್ಯಾಗ ಕಳಿಸ್ಯಾನಂದ್ರೆ ಅವ ಎಷ್ಟು ದೊಡ್ಡ ಆತಿರ್ಬೇಕ್ರಿ. ಇದು ಅವಂದಿದು. ನಾವು ಹಂಗೆ ಅವ ಕೊಟ್ಟ ಮುಖ ಇಟ್ಕೊಂಡು ನಾವು ಭಾಳ ಚಂದ ಅದೀವಿ ಅಂತ ಹೊಂಟ್ರೆ ಕೊಟ್ಟವ ಯಾರು? ಅವ ಮತ್ತು ಅವ ಎಷ್ಟು ಚಂದ ಇರ್ಬೇಕು, ನಮ್ಮನ್ನ ಇಟ್ಟಾಕೊಂಡ ಚಂದ ಮಾಡ್ಯಾನಂದ್ರೆ, ನಮಗ ಇಟ್ಟಕೊಂಡ ಸೌಂದರ್ಯ ಕೊಟ್ಟಾನಂದ್ರೆ, ಇನ್ನು ಭಗವಂತಗ ಅವ ಎಷ್ಟು ಸುಂದರ ಇರ್ಬೇಕು, ಅವ ಎಷ್ಟು ಚಂದ ಇರಬೇಕು. ಬಾಣಸದ ಮನೆ ತನುಮನ ದನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು.
ನೀನೇನು ಕೊಟ್ಟು ಭಕ್ತನಾದೆ. ಇವೆಲ್ಲ ಒಬ್ಬೊಬ್ಬರು ಕೊಟ್ಟಿದ್ವದವ, ಒಬ್ಬೊಬ್ಬರಿಗೆ ಅರ್ಪಿತವಾಗಿದ್ವದವ. ಇವನ್ನೆಲ್ಲ ಕೊಟ್ಟು ನಾನಾ ಕೊಟ್ಟಿನ ಅಂತ ಹೇಳಕತ್ತಿಯಲ್ಲ, ನಿಂದೇನೈತಿ ಇದ್ರಾಗ? ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ಹಿಂಗ್ ಹೇಳ್ಕೊಂತ ಹೊಂಟಿಯಲ್ಲ. ಬಾಣಸದ ಮನೆ. ಏನ್ ಬಾಣಸದ ಮನೆ? ನಿಮ್ಮ ಕೈಯಾಗ ಅಡಿಗೆ ಮನ್ಯಾಗ 4 ಡಬ್ಬಿ ಇರ್ತಾವ, ಚಲೋ 4 ಐಟಮ್ ಮಾಡ್ತೀರಿ, ಅದ್ರಾಗ ಭಾಳ ಸ್ಪೆಷಲ್ ಒಂದು ಮಾಡ್ತೀರಿ. ನಮ್ಮ ಅಡಿಗೆ ಮನಿ ಬೇರೆ, ಭಗವಂತನ ಅಡಿಗೆ ಮನಿ ಹೆಂಗೈತಿ ನೋಡ್ರಿ. ಭಗವಂತನ ಅಡಿಗೆ ಮನಿ ಹೆಂಗೈತಿ? ಎಷ್ಟು ಚಲೋ ಮಾವಿನ ಹಣ್ಣು ಬರ್ತೈತಲ್ಲ, ಅದ್ರ ಮೇಲೆ ಹೆಂಗಿರ್ತೈತಿ ಪಾ ಬಸವ ಪ್ಯಾಕಿಂಗ್. ತಿಂದಿ ಇಲ್ಲ? ಹೂನರ ನೋ ಮರೆ, ತಿನ್ನಿಲ್ಲ ಅಂದ್ರೆ ಅಟ ಆತ. ಪ್ಯಾಕಿಂಗ್ ಹೆಂಗ ಚಲೋ ನೋಡ್ರಿ. ಅವನ ಮನೆ ಹೆಂಗೈತಿ ನೋಡ್ರಿ. 1 ಎಕರೆ ಹೊಲದೊಳಗ ಒಂದ್ ಕಡೆ ಲಿಂಬೆ ಹಣ್ಣು ಹಾಕ್ತಾರ, ಇನ್ನೊಂದ್ ಕಡೆ ಮತ್ತೊಂದು ಯಾವ್ದಾದ್ರು ಹಾಗಲಕಾಯಿ ಹಾಕ್ತಾರ. ಒಂದ ಹೊಲ ಐತಿ, ಒಂದ ನೀರ್ ಐತಿ, ಒಂದ ಗಾಳಿ ಐತಿ, ಆದ್ರೂ ಸಹಿತ ಅದ್ರೊಳಗೆ 100 ತರದ ಬೆಳೆಗಳನ್ನ ಹಾಕಿದ್ರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಹಣ್ಣು ಕೊಟ್ಟಾನ. ಅದ್ರ ಮೇಲೆ ಪ್ಯಾಕಿಂಗ್ ಎಷ್ಟು ಚಲೋ ಮಾಡ್ಯಾನ. ಹಲಸಿನ ಹಣ್ಣು ಕೊಟ್ಟಾನ, ಅದ್ರ ಮೇಲೆ ಪ್ಯಾಕಿಂಗ್ ಎಷ್ಟು ಚಲೋ ಮಾಡ್ಯಾನ. ನಾವು ಸಹಿತ ಹರ್ಕೊಂಡು ಬಂದು ಪ್ಯಾಕಿಂಗ್ ಮಾಡಿ ಬೀಗರಿಗೆ ಕಳಿಸಿದ್ವಿ ಅಂದ್ರೆ 4 ದಿವಸದಾಗ ಕೊಳತ್ ನಾರ್ತಾವ ನಮ್ಮ ಹಣ್ಣ. 4 ದಿವಸ ಅವು ಪ್ಯಾಕಿಂಗ್. ನಮ್ಮ ಪ್ಯಾಕಿಂಗ್ 4 ದಿವಸಕ್ಕೆ ಕೊಳಿತಾವ. ಆದ್ರೆ ಪರಮಾತ್ಮನ ಪ್ಯಾಕಿಂಗ್ ಎಷ್ಟು ಚಲೋ ಅಂತಂದ್ರೆ ಎಷ್ಟು ಬೇಕಾದಷ್ಟು ಆದ್ರೂ ಸಹಿತ ಒಳಗಿನ ಹಣ್ಣಿಗೆ ಏನೂ ಧಕ್ಕೆ ಆಗ್ಲಾರ್ದಂಗೆ ಪ್ಯಾಕಿಂಗ್ ಮಾಡ್ಯಾನಲ್ಲವ. ಬಾಣಸದ ಮನೆ. ಎಷ್ಟು ತರದ ಹಣ್ಣು ಕೊಟ್ಟಾನ, ಎಷ್ಟು ತರದ ಐಟಮ್ ಕೊಟ್ಟಾನ. ನಮ್ಮ ಮಹಾರಾಷ್ಟ್ರ ಸಂಕದ ಕಡೆ ಬಂದ್ರೆ ಒಂದು ಊಟ ಬೇರೆ, ನಮ್ಮ ಕರ್ನಾಟಕದಾಗ ಗಡಿಭಾಗ ಬಿಟ್ಟು ಒಳಗೆ ಹೋದ್ರು ಒಂಥರ ಊಟ ಬೇರೆ, ತಮಿಳ್ನಾಡಿನಾಗ ಹೋದ್ರು ಒಂದು ಊಟ ಬೇರೆ, ಫಾರಿನ್ಗೆ ಹೋದ್ರು ಒಂದು ಊಟ ಬೇರೆ. ಎಷ್ಟು ತರದ ತಿನಿಸುಗಳನ್ನು ಕೊಟ್ಟಾನ. ಇದನ್ನೆಲ್ಲ ಯಾರು ತಯಾರು ಮಾಡಿಟ್ಟಾರ ಇವ? ಅವ ತೊಟ್ಟ ಗೋಧಿನ, ಅವ ಕೊಟ್ಟ ಅಕ್ಕಿನ ನುಣ್ಣಗೆ ತಿರುವಿ ಹಾಕಿ ಅದನ್ನ ರಾತ್ರಿ ನೆನೆಕಿಟ್ಟು ಅದ್ರಾಗ 1-2 ಉದ್ದಿನ ಬೇಳೆ ಹಾಕಿ ಅವನ ಉಬ್ಬಿಸಿ ಇಡ್ಲಿ ಮಾಡಿ ತಿನ್ನವ್ರು ನಾವು. ಹೌದಿಲ್ಲ? ಮತ್ತಿದನ್ನ ಕೊಟ್ಟವ್ರು ಯಾರು? ಯಾರು ಕೊಟ್ಟಾರಿ? ಬಾಣಸದ ಮನೆ. ಎಷ್ಟು ತರದ ಮಸಾಲೆ ಪದಾರ್ಥ, ಎಷ್ಟು ತರದ ಅಡಿಗೆ, ಎಷ್ಟು ತರದ ವಿಚಾರ ಇಲ್ಲಿ. ಏನ್ರಿ ನಮ್ಗೆ ಇನ್ನೂ ಎಷ್ಟೋ ಮಂದಿಗೆ ಗೊತ್ತಾ ಇಲ್ಲ ಇಂತಿಂತ ಅಡಿಗೆ ಅದಾವನು ಅನ್ನುವಂಥದ್ದು ಗೊತ್ತಾ ಇಲ್ಲ. ಇತ್ತಿತ್ತಾಗ ಎಲ್ಲಿ ಮಟ್ಟ ಬಂದಿರ ಅಂದ್ರೆ ಮ್ಯಾಗಿ ಬಂದು ನಿಂತೀವಿ ನಾವು. ಯಾರು ಕೇಳಿದ್ರು ಮ್ಯಾಗಿ 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 ಮ್ಯಾಗಿ. ಅರ್ಜೆಂಟ್ನಾಗ ಹೋಗಿ ಹಿಂಗೆ ತಿರುವಿ ಪಟ್ನ ಇದ್ದಿದ್ದು ತಗೊಂಬಂದು ತಿರುವಿ ಹಾಕಿ ಕೊಟ್ಬಿಟ್ರೆ ಮುಗ್ದ ಹೋಯ್ತು. ಅವಾಗ ಏನೋ ಶಿವನ ತ್ರಿಶೂಲ್ ಕಳುವಾಗೈತಂತ. ಶಿವನ ತ್ರಿಶೂಲ್ ಕೈಯಾಗಿರ್ತೈತಲ್ಲ, ಶಿವನ ತ್ರಿಶೂಲ್ ಕಳುವಾಗೈತಿ. ಎಲ್ಲೈತಿ 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 ಎಲ್ಲಿ ಅಂತಂದು ಹುಡುಕಾಡಕತ್ತಾರ. ಎಲ್ಲೈತಿ ಅಂತ ಹುಡುಕಾಡಕತ್ತಾಗ ಅವ್ರು ಇಬ್ರು ಜಗಾಡಕತ್ತಾರ. ಮಕ್ಕಳು ಗಣಪ್ಪ ಮತ್ತು ಸಣ್ಣಮಕ್ಕ ಇಬ್ರು ಜಗಾಡಕತ್ತದಕ್ಕೆ ಅವ್ರವ್ ಮ್ಯಾಗಿ ಮಾಡಿದ್ಲಂತ. ಮ್ಯಾಗಿ ತಿನ್ನಾಕ ಸ್ಪೂನ್ ಇಲ್ಲಾರ್ದಕ್ಕೆ ತ್ರಿಶೂಲ ತಗೊಂಡೋಗ್ಯಾರ. ಅವ್ರು ಮ್ಯಾಗಿ ತಿನ್ನಾಕ ತ್ರಿಶೂಲ ತಗೊಂಡೋಗ್ಯಾರ ಅಂದ್ರೆ ಅದು ಮ್ಯಾಗಿ ತಿನ್ಬೇಕಾದ್ರೆ ಅಂತದ್ ಇರ್ತೈತೆ, ಒಂದು ತ್ರಿಶೂಲ ಇದ್ದಂಗೆ ಇರ್ತೈತೆ ನೋಡ್ರಿ. ಅದು ಕಾರಣ ಎಂತ ದೇಶಿ ಅಡಿಗೆ ಅದಾವ್ರಿ, ಎಂತ ದೇಶಿ ಅಡಿಗೆ ಅದಾವ. ನಮ್ಮ ಕಡೆ ಪುರಾಣ ಪೋಳಿ ಹೆಂಗಿರ್ತದ, ಆ ಕಡೆ ಸ್ವೀಟ್ ಹೆಂಗಿರ್ತದ. ಇಷ್ಟೆಲ್ಲ ಬಾಣಸದ ಮನೆ. ತನು ಮನ ಧನಗಳೆಲ್ಲವೂ ನಮ್ಮ ಲಿಂಗದ ಸ್ವಾಮೋ. ಇವೆಲ್ಲ ಪರಮಾತ್ಮಂದ ಐತಿ. ನೀನೇನು ಕೊಟ್ಟು ಭಕ್ತಕ್ಕಿಯಪ್ಪ, ಅದನ್ನ ಇದನ್ನ ಕೊಟ್ಟಿನ ಅಂತ ತಿಳ್ಕೊಂಡು ಹೇಳೋದಕ್ಕಿಂತ ಆರಾಮ್ ಇರೋದು ಬಹಳ ಚಲೋಪ್ಪ ನೀನು ಅಂತ ತಿಳ್ಕೊಂಡು ಬಸವಣ್ಣ ಪರಿಪರಿ ಬೇಡಿಕೊಂಡ್ರು ಸಹಿತ ಅಲ್ಲಮ್ಮ ಪ್ರಭುದೇವರು ಎಷ್ಟು ಹೇಳಿದ್ರು ಸಹಿತ ಕನ್ವಿನ್ಸ್ ಆಗ್ಲಾರ್ದಂಥ ಟೈಮ್ದೊಳಗೆ ಪಾದ ಹಿಡ್ಕೊಂಡು ಬಸವಣ್ಣ ವಿನಮ್ರತೆಯಿಂದ ಬೇಡ್ಕೊತಾನ. ಅಲ್ಲಿದ್ದ ಎಲ್ಲಾ ಸಂಗನ ಬಸವಣ್ಣ ಅಂದ್ರೆ ಚನ್ನ ಬಸವಣ್ಣನವ್ರು ಅಂತಾರ. ಇಷ್ಟ ಹಾಕೊಂಡ ಪರೀಕ್ಷೆ ಮಾಡೋದು ತರ ಅಲ್ಲ ಪ್ರಭುದೇವರ. ಬಹಳ ನೊಂದ್ಕೊಂಡ್ಬಿಟ್ಟಾನ ಬಸವಣ್ಣ. ಹಡಪದಪ್ಪಣ್ಣ ಓಡಿ ಬರ್ತಾನ. ಇಷ್ಟೆಲ್ಲ ಆದ್ರೂ ಸಹಿತ ಇಷ್ಟೊಂದು ಸಣ್ಣ ತಪ್ಪಿಗೆ ಇನ್ನೊಂದು ತಪ್ಪು ಮಾಡಾಕ ಒಂದು ತಣ್ಣ ತಪ್ಪು ಮಾಡಿದಕ್ಕೆ ಇಷ್ಟಾಕೊಂಡ ದೊಡ್ಡ ಶಿಕ್ಷೆ ಯಾಕೆ ಅಂತ ತಿಳ್ಕೊಂಡು ಅವ್ರು ಕೇಳಿದ್ರೆ ಅವಾಗ ಪ್ರಭುದೇವರು ಒಂದು ಚಲೋ ಮಾತನ್ನು ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರೆ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನೇ ಭಕ್ತನಾದ ಕಾರಣ. ಯಾಕೆ ನಾನು ಇಷ್ಟ ಕೂಡ ಪರೀಕ್ಷೆ ಮಾಡಾಕತ್ತೀನಿ. ಸಾಮಾನ್ಯರು ಯಾರಾದ್ರೂ ತಪ್ಪ್ಯಾರ ಅಂತಂದ್ರೆ ನನಗೇನು ಅನಿಸ್ತಿದ್ದಿಲ್ಲ. ದಿವಸ ತಪ್ಪು ಮಾಡಾಕತ್ತಂದ್ರೆ ಏನ್ ತೊಂದ್ರೆ ಐತ್ರ ಅದ್ರಾಗ. ದಿವಸ ತಪ್ಪ ಮಾಡಾಕತ್ತಾನಂದ್ರೆ ಅದ್ರಾಗ ಏನ್ ದೊಡ್ಡದು ಅನ್ಸಂಗಿಲ್ಲ. ಆದ್ರೆ ಆದಿಯಿಂದ ಅತ್ತತ್ತ ನೀನೇ ಸದ್ಭಕ್ತನಾದ ಕಾರಣ ಎನ್ನ ಮನ ನೊಂದಿತ್ತು ಸಂಗನ ಬಸವಣ್ಣ. ನೀನು ದೊಡ್ಡ ಭಕ್ತಪ್ಪ. ನಿನ್ನ ನೋಡಿ ಲಕ್ಷಾಂತರ ಮಂದಿ ಆಚರಣೆ ಮಾಡ್ತಾರ. ನಿನ್ನನ್ನು ಆದರ್ಶವಾಗಿ ಇಟ್ಕೊಂಡು ಎಷ್ಟೋ ಮಂದಿ ಬದುಕಾಕತ್ತಾರ. ನೀನ್ ಒಂದು ಹೆಜ್ಜೆ ತಪ್ಪಿಟ್ರೆ ಅಂದ್ರೆ, ಒಂದು ಯಾವ್ದಾದ್ರು ಸೇತುವೆ ಬಿದ್ದೈತೆ ಅಂದ್ರೆ ಒಂದು ಇಂಜಿನಿಯರ್ ತಪ್ಪು ಮಾಡ್ಯಾನಂತ ತಿಳ್ಕೊಳ್ರಿ. ಯಾವ್ದಾದ್ರು ಒಂದು ರೋಗಿ ಸತ್ತಾನಂದ್ರೆ ಒಬ್ಬ ಡಾಕ್ಟರ್ ತಪ್ಪು ಮಾಡ್ಯಾನಂತ ತಿಳ್ಕೊಳ್ರಿ. ಹೀಗೆ ಅನೇಕ ಜನರು ತಪ್ಪು ಮಾಡಿದ್ರೆ ಒಬ್ರಿಗೆ ಇಬ್ಬರಿಗೆ ಅನುಕೂಲ ಆಗ್ತದ, ಅದರಿಂದ ನಷ್ಟ ಆಗ್ತದ. ಆದ್ರೆ ನಿನ್ನನ್ನು ನೋಡಿ ಲಕ್ಷ ಲಕ್ಷ ಜನ ತಿದ್ದುಕೊಳ್ಳೋರದಾರ ಈ ಭೂಮಿ ಮೇಲೆ. ನೀನ ತಪ್ಪು ಮಾಡಿಬಿಟ್ಟೆ ಅಂದ್ರೆ ಹೆಂಗಪ್ಪ ಬಸವಣ್ಣ. ಹಾಗಾಗಿ ಆದಿಯಿಂದ ತತ್ತ ನೀನೇ ಸದ್ಭಕ್ತನಾದ ಕಾರಣ ಎನ್ನ ಮನ ನೊಂದಿತ್ತು ಬಸವಣ್ಣ. ಸೂಳೆ ಹಲಬರನನ್ನು ಉಳಿದಲೆಂದು ನಿಂದಿಸಲಿಲ್ಲ ಕೇಳ. ಪತಿರತೆ ತನ್ನ ಪುರುಷನಲ್ಲದೆ ಮತ್ತೊಬ್ಬನ ಮುಖವ ನೋಡಿದರೆ ಅವಳ ಚಾಂಡಾಲಗಿತ್ತಿ ಎನ್ನುವುದು ಲೋಕವೆಲ್ಲ. ಹೇಗೊಬ್ಬ ಪತಿರೋತೆ ಅನ್ನುವಂತ ಹೆಣ್ಮಗಳು, ವೇಷೆಯಾಗಿರ್ತಕ್ಕಂಥ ಹೆಣ್ಮಗಳು ತಪ್ಪು ಮಾಡ್ಯಾಳಂದ್ರೆ ನೀ ತಪ್ಪು ಮಾಡ್ಯಾಕತ್ತಿ ಅಂತ ಯಾರು ಅನ್ನೋದಿಲ್ಲ ಆಕಿಗೆ. ಆದ್ರೆ ಒಬ್ಬ ಪರಮ ಪತಿರೋತಿ ಹೆಣ್ಮಗಳು ತಪ್ಪು ಮಾಡಾಕತ್ತಾಳಂದ್ರೆ ಇಡೀ ಲೋಕದ ಜನ ಆಕಿನ ಕಡೆ ಬಟ್ ಮಾಡಿ ಹೆಂಗೆ ಹೇಳ್ತಾರಲ್ಲಪ್ಪ, ಆದಿಯಿಂದ ತತ್ತ ನೀನೇ ಸದ್ಭಕ್ತನಾದ ಕಾರಣ
ನೀನು ತಪ್ಪು ಮಾಡಿದ್ರೆ ಏನು ಮನುಷ್ಯಗೆ ನೋವಾಗ್ಯದಪ್ಪ, ಹಾಗಾಗಿ ನೀ ತಪ್ಪಾಡ್ದು ಬಸವಣ್ಣ ಅಂತ ತಿಳ್ಕೊಂಡು ಬುದ್ಧಿ ಮಾತನ್ನ ಹೇಳಿದಾಗ ಅಲ್ಲಮ್ಮ ಪ್ರಭುದೇವರು ಎಷ್ಟು ಮಾತುಗಳನ್ನ ಕೇಳಿರ್ತಕ್ಕಂಥ ಅಪ್ಪ ಬಸವಣ್ಣ, ನೀವೆಷ್ಟು ಹೇಳಿದ್ರು ಸಹಿತ ತಪ್ಪು ನಂದಾದ, ಇನ್ನು ಮುಂದೆ ಯಾವತ್ತೂ ನಾ ತಪ್ಪು ನಡೆಯಂಗಿಲ್ಲ, ನನ್ನ ಕರುಣಿಸಬೇಕು, ಕರುಣಿಸಿ ನನ್ನ ಒಳಗೆ ಬರಬೇಕು ಅಂತ ತಿಳ್ಕೊಂಡು ಪರಮಾತ್ಮನ ಪಾದ ಹಿಡ್ಕೊಂಡು ಬೇಡಿಕೊಂಡು ಅವರನ್ನ ಒಳಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ಇವತ್ತಿಗೆ ಮೊಟಕುಗೊಳಿಸ್ತೀನಿ. ಕಾರಣ ಪೂಜ್ಯರು ಬಂದಾರ, ನೀವು ಪಾಪ 4 ಗಂಟೆಯಿಂದ ಬಂದಿರಿ. ನಿಮ್ಮ ಎಷ್ಟು ಗಂಟೆಗೆ ಬಂದಿರಿ? 5 ಗಂಟೆಗೆ ಬಂದಿರಿ. ನಾವು 5 ಗಂಟೆಗೆ ಬರ್ತೀವಿ ಅಂತ ತಿಳ್ಕೊಂಡು ನಿಮ್ಮನ್ನು ಕರೆಸಿವಿ, ಮತ್ತು ನೀವು 6 ಗಂಟೆಗೆ ಬರ್ತೀರಿ ಅಂತ ತಿಳ್ಕೊಂಡು ಅಲ್ಲಿ 6 ಗಂಟೆಗೆ ಬಂದಿರಿ ಅಜ್ಜಾರ. ಮತ್ತೆ ಇಲ್ಲಿ ನೋಡಿದ್ರೆ 2 ತಾಸು ಕುಂದಿರ್ಬೇಕು. ಇಷ್ಟೆಲ್ಲ ತಾಳ್ಮೆ ಪರೀಕ್ಷೆ ಅಂತ ನಾವು ಮಾಡಂಗಿಲ್ಲ. ಏನು ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ ಭಾಳ ಅನಾಹುತ ಆಕ್ಕಾವ. ಯಾವುದೋ ಒಬ್ಬ ಹೆಣ್ಮಗಳು ಪಾಪ ದವಾಖಾನೆಗೆ ಹೋಗ್ಯಾಳ, ಹಲ್ಲು ತೋರ್ಸ್ಕೊಂಬರಕಂತ ಹೋಗ್ಯಾಳ, ಹಲ್ಲು ಹೋಗಿತ್ತಂತ, ಹಲ್ಲು ತೋರ್ಸಕ್ಕೆ ಹೋಗ್ಯಾಳ, ಪಾಪ ಮುದುಕಿ ಹೋಗ್ಯಾಳ. ಅವ ಡಾಕ್ಟ್ರೇ ಹಲ್ಲು ನೋಡ್ಬೇಕಲ್ಲ, ಸ್ವಲ್ಪ ಬಾಯಿ ತೆರಿಯಮ್ಮ ಅನ್ಲಿಕ್ಕೆ, ಬಾಯಿ ತೆರಿಯಮ್ಮ ಅಂದ ಕೂಡಲೇನ ಆಕಿ ಒಂದು ಸ್ವಲ್ಪ ಬಾಯಿ ತೆರೆದಾಳ. ಹಿಂಗೆ ಬಾಯಿ ತೆರೆದ ಕೂಡಲೇನ ಮತ್ತೆ ಅವ ಡಾಕ್ಟರ್ ನೋಡವ ಸುಮ್ಮನೆ ಇರ್ಬೇಕಿಲ್ಲ, ಇನ್ನೊಂದು ಸ್ವಲ್ಪ ಬಾಯಿ ತೆರಿ ಅಂದವ. ಮತ್ತೆ ಆಕಿ ಮತ್ತೊಂದ್ಸಲಿ ಬಾಯಿ ತೆರೆದ್ಲ. ಹಿಂಗೆ ಮತ್ತೊಂದ್ಸಲಿ ಬಾಯಿ ತೆರೆದ ಕೂಡಲೇನ ಅವಾಗ